ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನಿವತ್ತು ಫಿಶ್ ಅಂಗಡಿಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ರಘು ಮೀನಿನ ಸಾಂಬಾರು ಮಾಡೋದನ್ನು ತೋರಿಸ್ಕೊಡೋಣ ಅಂಥೇಳಿ. ಸೊ ನಮ್ಮ ಮನೆಯಲ್ಲಿ ನಾನು ಯಾವ ರೀತಿಯಾಗಿ ಸಾಂಬಾರನ್ನ ಮಾಡ್ಕೋತೀನಿ ಅಂಥೇಳಿ ಇವತ್ತು ಈ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಪೂರ್ತಿ ವ್ಲಾಗ್ಸ್ ನೋಡಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಎಲ್ಲರಿಗೂ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಆಲ್ ಅನ್ನೋ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಅವಾಗ ನಾನು ಹಾಕುವಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ. ಇಷ್ಟೊಂದು ವೆರೈಟಿ ಮೀನುಗಳಿತ್ತು, ಹಾಗಾಗಿ ನಾನು ಇವತ್ತು ಮೀನು ಅಂಗಡಿಯಿಂದನೇ ನಿಮಗೆ ತೋರಿಸ್ತಾನೆ ವಿಡಿಯೋನ. ರೆಗ್ಯುಲರ್ ಆಗಿ ಇದೇ ಶಾಪಲ್ಲಿ ತಗೊಳ್ತೀವಿ. ಎಲ್ಲ ಮೀನು 1 kg ರಘು ಮೀನು ತಗೊಂಡು ಕಟ್ ಮಾಡಿಸಿ ಕ್ಲೀನ್ ಮಾಡಿಸ್ಕೊಂಡು ಮನೆಗೆ ಬಂದು ಕೂಡ ಇನ್ನೂ ರೈಸ್ಗೆ ಇಟ್ಕೊಳ್ತಾ ಇದ್ದೀನಿ. ಫಸ್ಟು ಸ್ವಲ್ಪ ಅನ್ನ ತಿಂದ್ಬಿಟ್ಟು ಮತ್ತು ಚಪಾತಿ ತಿನ್ನೋಣ ಅಂಥೇಳಿ ಚಪಾತಿ ಕೂಡ ಹಿಟ್ಟು ನೆನೆಸಿಟ್ಟಿದ್ದೀನಿ. ಅದಕ್ಕೆ ಮುಂಚೆನೇ ನಾನಿವತ್ತು ರಘು ಮೀನೇನಿದೆ ಸೊ ಈ ರೀತಿಯಾಗಿ ಪೀಸಸ್ ಮಾಡಿಸ್ಕೊಂಡ್ಬಂದು ನೀಟಾಗಿ ವಾಶ್ ಮಾಡ್ಕೋಬೇಕು. ತಲೆ ಭಾಗ ಏನಿರುತ್ತೆ ಅದರ ಒಳಗಡೆ ಕೂಡ ನಾವು ನೀರು ನೀಟಾಗಿ ಬಿಟ್ಟು ಒಂದು 2-3 ಸರಿ ನೀಟಾಗಿ ವಾಶ್ ಮಾಡಿಕೊಂಡ್ರೆ ಯಾವುದೇ ರೀತಿ ನಮಗೆ ಸಾಂಬಾರಲ್ಲಿ ಸ್ಮೆಲ್ ಬರೋದಾಗಲಿ ಆ ಥರ ಬರೋದಿಲ್ಲ. ಇವತ್ತು ಮಾಡ್ತಾರೋ ಮೀನು ಸಾರು ಮಸಾಲ ಇದು. 4 ಟೊಮೆಟೊ ತೊಗೊಂಡಿದ್ದೀನಿ, ಮತ್ತು ಇಲ್ಲಿ 1-2 ಈರುಳ್ಳಿ, 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಚಕ್ಕೆ, ಲವಂಗ, ಏಲಕ್ಕಿ, ಕೊಬ್ಬರಿ, ಹಾಗೆ ಬಾಡಿಗೆ ಮೆಣಸಿನ್ಕಾಯಿ 5-6, 1 ಗಡ್ಡೆ ಪೂರ್ತಿ ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಸ್ವಲ್ಪ ಗಸಗಸೆ, ಕೊತ್ತಂಬರಿ, ಪುದೀನ ಇಷ್ಟನ್ನು ಹಾಕಿ ನಾನು ರುಬ್ತಾ ಇದ್ದೀನಿ. ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಹುಡಿಯಾಗಿ ಇರಬೇಕು ಮೀನು ಸಾಂಬಾರು. ನಾನು ಇಲ್ಲಿ ನಮ್ಮ ಮನೆಯವರು ರುಬ್ಬಿರೋದು ಮಸಾಲ, ಹಾಗಾಗಿ ಅವ್ರು ಹಾಕಿದ್ರು, ನಾನೇ ತೋರಿಸೋದನ್ನು ಮರ್ತಿದ್ದೆ. ಅದನ್ನು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕಿ ರುಬ್ಬಿಟ್ಕೊಳ್ಳಿ. ಅಂದರೆ ನೀವು ಬೇಕಾದರೆ ಫ್ರೈ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಬೇಕಾದರೂ ರುಬ್ಕೊಳ್ಬೋದು. ನಾನು ಹಾಗೇನೆ ಹಸಿದೇ ರುಬ್ಕೊಂಡು ಆಮೇಲೆ ಎಣ್ಣೆಯಲ್ಲಿ ಏನು ಮಸಾಲೆ ಫ್ರೈ ಮಾಡ್ಕೋತೀವೋ ಆವಾಗ ನಾನು ನೀಟಾಗಿ ಮಸಾಲಾನ ಫ್ರೈ ಮಾಡ್ಕೋತೀನಿ. ಹಾಗೆ ಮೀನೆಲ್ಲ ನೀಟಾಗಿ ವಾಶ್ ಮಾಡಿ ಒಂಚೂರು ನೀರು ಇಲ್ದಿರ ಈ ರೀತಿ ಎತ್ತಿಕೊಂಡಿದ್ದೀನಿ. ಸೊ ನಾನು ಹೋಗಿರೋಂಥ ಅಂಗಡಿ ಹೋಲ್ಸೇಲ್ ಅಂಗಡಿ ಅದು. ಸೊ ಅದರಲ್ಲಿ ಹೋಲ್ಸೇಲ್ ಶಾಪಲ್ಲಿ ಫ್ರೆಶ್ ಆಗಿ ಮೀನುಗಳು ಡೈಲಿ ಬರ್ತಾ ಇರುತ್ತೆ. ಸೊ ನೋಡ್ಬೋದು ಎಷ್ಟೊಂದು ಫ್ರೆಶ್ ಆಗಿ ಮೀನಿದೆ ಅಂತ ಹೇಳಿ. ಮೀನು ಫ್ರೆಶ್ ಆಗಿದ್ದರೆ ನಾವು ಮಾಡೋವಂಥ ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ನಾನು ಒಂದು ದೊಡ್ಡದು ಕಡಾಯಿ ಇದೆ, ಸೊ ಅದರಲ್ಲೇ ಇವತ್ತು ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ನಂಗೆ ವಿಡಿಯೋಲ್ಲಿ ನೀಟಾಗಿ ಕಾಣಿಸೋದಂದರೆ ಈ ಥರ ಕಡಾಯಿಗಳಲ್ಲೇ ವಿಡಿಯೋ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ದೊಡ್ಡ ಕಡಾಯಿ ಇಟ್ಕೊಂಡು ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ. ಒಂದು ಸ್ವಲ್ಪ ಮೀನು ಸಾರು ನಾನ್ ವೆಜ್ ಐಟಮ್ಗೆ ಒಂದು ಸ್ವಲ್ಪ ಎಣ್ಣೆ ಮುಂದಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಕರಿಬೇವು, ಒಂದು ಸ್ವಲ್ಪ ಸಾಸಿವೆ ಹಾಕಿ ಬಾಡಿಸ್ಕೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕಿದ್ದೀನಿ ಎಣ್ಣೆಯಲ್ಲಿ. ಆವಾಗ ನಮಗೆ ಲಾಸ್ಟಲ್ಲಿ ನಾವು ಗ್ಯಾಸ್ ಆಫ್ ಮಾಡಬೇಕಂದಾಗ ನಮಗೆ ಸಾಂಬಾರು ತುಂಬಾ ಒಳ್ಳೆ ಕಲರ್ ಇರುತ್ತೆ. ಸೊ ಅದು ಲಾಸ್ಟಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ಚಿಲ್ಲಿ ಪೌಡ್ರ್ ಎಲ್ಲ ಹಾಕಿ ರುಬ್ಬಿರೋಂಥ ಮಸಾಲೆ ಎಲ್ಲ ಹಾಕಿ ಒಂಚೂರು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಸಾಲೆ ಒಂದು 5 ನಿಮಿಷ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಎಲ್ಲನೂ ಹಸಿ ಮಸಾಲೆಯನ್ನು ರುಬ್ಬಿರೋದು. ನೀವೇನಾದರೂ ಮಸಾಲ ಫ್ರೈ ಮಾಡಿ ಎಣ್ಣೆಯಲ್ಲಿ ರುಬ್ಬೋದ್ರಾದರೆ ಇಷ್ಟೊಂದು ಎಣ್ಣೆಯಲ್ಲಿ ಫ್ರೈ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ತಕ್ಷಣಕ್ಕೆ ನೀರು ಹಾಕಿ ಉಕ್ಕಿಸ್ಬೋದು ಸಾಂಬಾರನ್ನ. ಒಂದು 5 ನಿಮಿಷ ಎಣ್ಣೆಯಲ್ಲಿ ಬಾಡಿದ ತಕ್ಷಣವೇ ಇವಾಗ ಮಿಕ್ಸಿ ಜಾರ್ ತೊಳೆದು ನೀರನ್ನ ಸೇರಿಸ್ಕೋತಾ ಇದ್ದೀನಿ. ನಾನು ಸಾರು ಮಾಡ್ತಾ ಇರೋದ್ರಿಂದ ಒಂದು ಲೋಟ ಪೂರ್ತಿಯಾಗಿ ನೀರನ್ನ ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ. ಹಾಗೆ ಇವಾಗ ಎಣ್ಣೆಯಲ್ಲಿ ನಾನು ಖಾರದ ಪುಡಿ ಹಾಕಿದಾಗ ಮೀನು ಮಸಾಲ ಏನಿರುತ್ತೆ, ಮೀನು ಕರಿ ಮಸಾಲ, ಅದನ್ನು ಕೂಡ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಸೊ ಅದನ್ನು ಹೇಳೋದು ಮರ್ತಿದ್ದೆ. ಫಸ್ಟನ್ನೇ ಹಾಕಿ ಆಮೇಲೆ ಮಸಾಲೆ ಹಾಕಿ ಫ್ರೈ ಮಾಡ್ಕೊಂಡಿರೋವಂಥದ್ದು. ಈಗ ನೀರು ಎಷ್ಟು ಬೇಕು ನೋಡಿಕೊಂಡು ನಾನು ಕರೆಕ್ಟಾಗಿ 1 ಲೋಟ 1/4 ಲೋಟ ನೀರು ಹಾಕಿದ್ದೀನಿ. ಅದು ಹಾಕಿದ ತಕ್ಷಣ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಆಮೇಲೆ ಮತ್ತೆ ಇನ್ನೂ 1 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನೂ ಹಾಕಿದ್ದೀನಿ. ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಕರೆಕ್ಟಾಗಿ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಈ ಮಸಾಲ ಮತ್ತು ಸಾಂಬಾರು ಒಳ್ಳೆ ಮೀನು ಫ್ಲೇವರ್ಸ್ ಬರಬೇಕು. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಆದಮೇಲೆ ಸಾಂಬಾರು ತಿಕ್ಕಾಗಿ ಬರುತ್ತೆ. ಅಲ್ಲಿವರೆಗೂ ಕುದಿಸಿದಾದ್ಮೇಲೆ ನಾವು ಮೀನನ್ನ ಬಿಡಬೇಕಾಗತ್ತೆ. ಇದರಲ್ಲಿ ಮೀನು ಗ್ರೇವಿನ ನಾವು ಎಷ್ಟು ಚೆನ್ನಾಗಿ ಕುದಿಸ್ಕೊಂಡಿರ್ತೀವೋ ಆಮೇಲೆ ನಾವು ಮೀನು ಹಾಕಿದ ಮೇಲೆ ನಾವು ಜಾಸ್ತಿ ಬೇಯಿಸ್ಕೊಳ್ಬಾರ್ದು. ಯಾಕಂದರೆ ಮೀನು ತುಂಬ 5 ನಿಮಿಷದಲ್ಲಿ ಮೀನು ಬೆಂದೋಗಿರುತ್ತೆ. ಹಾಗಾಗಿ ನಾನಿವತ್ತು ಮೀನನ್ನ ಎಲ್ಲ ಸಾಂಬಾರು ಚೆನ್ನಾಗಿ ಬೆಂದು ಮೇಲೆ ಎಣ್ಣೆ ತೇಲ್ತಾ ಇದೆ ಅಲ್ಲಿವರೆಗೂ ನಾನು ಬೇಯಿಸಿದ್ದೀನಿ. ಗ್ರೇವಿನ ಬೇಯಿಸಿದಾದ್ಮೇಲೆ ನಾನು ತೊಳೆದಿಟ್ಟಿರೋಂಥ ಮೀನನ್ನ ಒಂದೊಂದಾಗಿ ಸೇರಿಸ್ಕೋತಾ ಇದ್ದೀನಿ. ಇಲ್ಲಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ನಮ್ಮ ಮನೆಯವರು ಒಂದೊಂದೇ ಮೀನನ್ನ ಎತ್ತಿ ಸಾಂಬಾರಲ್ಲಿ ಹಾಕ್ತಾಯಿದ್ದಾರೆ. ಸೊ ಅದನ್ನು ಸಾಂಬಾರಿಗೆ ಹಾಕಿದ್ಮೇಲೆ ಜಾಸ್ತಿ ತಿರುಗಿಸೋದಾಗಲಿ ಸೊ ಅದೆಲ್ಲ ಏನು ಮಾಡಬಾರ್ದು. ಎಲ್ಲಾಂದರೆ ಒಂಥರ ನುಣ್ಣಗಾಗ್ಬಿಟ್ಟಿರುತ್ತೆ ಮೀನು. ಚಿಕನ್ಗೆ ಹೇಗೆ ತಿರುಗಿಸ್ತೀವೋ ಆ ಥರ ತಿರುಗಿಸ್ತೀರ ಹಿಂಗೆ ಬಿಟ್ಬಿಟ್ಟು ಒಂದು ಸರಿ ಮೇಲೆ ಸಾಂಬಾರೆಲ್ಲ ಮುಳುಗಿಸ್ಬಿಟ್ಟು ಆಮೇಲೆ ನಾವು ಕ್ಲೋಸ್ ಮಾಡಿ ಕರೆಕ್ಟಾಗಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಮೀನು ಸಾಂಬಾರು. ಸಾಂಬಾರು ಬೆಂದಾದಮೇಲೆ ಇನ್ನೇನು ಇಳಿಸ್ತೀವಿ ಅಂದಾಗ ನಾವು ಇಲ್ಲಿ ಓಮ್ ಕಾಳು ಏನಿರುತ್ತೆ ಅಂದರೆ ಅಜ್ವಾನ ಅಂತ ಹೇಳ್ತೀವೋ ಅದನ್ನು 2 ಕೈಲಿ ಕ್ರಷ್ ಮಾಡಿಬಿಟ್ಟು ಮೇಲೆ ಒಂದು ಸ್ವಲ್ಪ ಉದುರಿಸ್ಬಿಟ್ಟು ಗ್ಯಾಸ್ ಆಫ್ ಮಾಡಿ ಒಂದೇನಾದರೂ ಪ್ಲೇಟ್ ಮುಚ್ಚಿ ಹಾಗೆ ಬಿಟ್ಬಿಡಿ. ಒಂದು ಅರ್ಧ ಗಂಟೆ 1 ಗಂಟೆ ಬಿಟ್ಬಿಡಬೇಕು.
ಮೀನು ಸಾಂಬಾರು ಆದಷ್ಟು ಸ್ವಲ್ಪ ತಣ್ಣಗಾದ್ಮೇಲೆ ತಿಂದರೆ ತುಂಬಾ ರುಚಿ ಇರುತ್ತೆ. ಸೊ ನೋಡ್ತಾ ಇದ್ರಲ್ಲ ಗ್ರೇವಿ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ. ಮೀನು ಕೂಡ ಅಷ್ಟೇ ಪರ್ಫೆಕ್ಟಾಗಿ ಬೆಂದು ತುಂಬಾ ರುಚಿಯಾಗಿ ಆಗಿತ್ತು. ನಾನಿವತ್ತು ರೈಸು ಹಾಗೆ ಚಪಾತಿ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಆಮೇಲೆ ತಣ್ಣಗಾದ್ಮೇಲೆ ತೋರಿಸ್ತೀನಿ ಯಾವ ಥರ ನಾನು ತಟ್ಟೆಗೆ ಸರ್ವ್ ಮಾಡಿ ನೋಡ್ತಾ ಇದ್ದೀರಲ್ಲ. ಎಣ್ಣೆಯಲ್ಲಿ ನಾವು ಚಿಲ್ಲಿ ಪೌಡ್ರ್ ಹಾಕೋದ್ರಿಂದ ಈ ಕಲರ್ ಸಾಂಬಾರು ಬರುತ್ತೆ. ಅಂದರೆ ಹಾಕಿದ ತಕ್ಷಣ ನಾವು ಮಸಾಲೆನ ಹಾಕೋಬೇಕು, ಇಲ್ಲ ಸೀದೋಗ್ಬಿಡುತ್ತೆ ನಮಗೆ ಚಿಲ್ಲಿ ಪೌಡ್ರು. ಇವತ್ತಿನ ಮೀನು ಸಾರು ರೆಸಿಪಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ತಪ್ಪದಿರ ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ. ಸೊ ನೀವು ಟ್ರೈ ಮಾಡಿ ಹೇಗೆ ಬರುತ್ತೆ. ಸೊ ಸಿಂಪಲ್ ಎಲ್ಲರ ಮನೇಲೂ ಒಂದೊಂದು ಥರ ಸಾಂಬಾರು ರೆಸಿಪೀಸ್ನ ಮಾಡ್ತಾ ಇರ್ತೀವಲ್ವ. ಸೊ ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಮೀನು ಸಾರು ರೆಸಿಪಿಯೊಂದಿಗೆ ಇವತ್ತಿನ ಬ್ಲಾಗ್ಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನೋಡ್ತಾ ಇದ್ರಲ್ಲ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತೇಳಿ. ಸೊ ಮಾಡ್ಕೊಳ್ಳಿ, ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ಬ್ಲಾಗ್ ಸಿಗೋಣ, ಬಾಯ್.